ಸ್ನೇಹಿತರೆ, ನಿಮಗೆ 1,00,000 ಬೇಕಾ ಅಥವಾ 100 ಕೋಟಿ ಲೋನ್ ಬೇಕಾ? ಬನ್ನಿ ಎ&ಸಿ ಫೈನಾನ್ಸ್ ಸೊಲ್ಯೂಷನ್ಸ್ಗೆ. ನಾನು ನಿಮಗೆ ಲೋನ್ ಮಾಡಿಸ್ಕೊಡ್ತೀನಿ. ನಮ್ಮಲ್ಲಿ ಹೋಮ್ ಲೋನ್, ಮಾರ್ಟ್ಗೇಜ್ ಲೋನ್, ಬಿಸ್ನೆಸ್ ಲೋನ್, ಕಾರ್ ಲೋನ್, ಪರ್ಸನಲ್ ಲೋನ್ ಎಲ್ಲ ಥರದ ಲೋನ್ ಸಿಗುತ್ತೆ. ನಮ್ಮನ್ನೇ ಯಾಕೆ ಚೂಸ್ ಮಾಡಬೇಕಂದ್ರೆ ಫಾಸ್ಟ್ ಪ್ರೊಸೆಸಿಂಗ್ 24/7 ಲೋನು. ನಮ್ಮದು ಸ್ಯಾಂಕ್ಷನ್ ರೇಟ್ 90% ಇದೆ ರೀ. ಲೋ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಲೋನ್ ಮಾಡಿಕೊಡ್ತೀವಿ. ಎ ಖಾತಾ, ಬಿ ಖಾತಾ, ಈ ಸ್ವತ್ತು ಯಾವುದೇ ಖಾತಾ ಇರಲಿ ನಾವು ಲೋನ್ ಮಾಡಿಕೊಡ್ತೀವಿ. ನಮ್ಮಲ್ಲಿ ವಿತೌಟ್ ಕೊಲೆಟ್ರಲ್, ವಿತೌಟ್ ಗ್ಯಾರಂಟಿ ನಮ್ಮಲ್ಲಿ ಲೋನ್ ಸಿಗುತ್ತೆ. ಇನ್ನೊಂದು ವಿಷಯ, ನಮ್ಮನ್ನು ಯಾಕೆ ನೀವು ಚೂಸ್ ಮಾಡ್ಬೇಕಂದ್ರೆ ನಾವು ಲೋ ಕಮಿಷನಲ್ಲಿ ಮಾಡ್ತಾ ಇದ್ದೀವಿ. ಫೈನಾನ್ಷಿಯಲ್ ಸೊಲ್ಯೂಷನ್ಸ್ ಅಂದರೆ ಬೆಂಗಳೂರು, ಕರ್ನಾಟಕ, ಇಂಡಿಯಾ ಅಲ್ಲ, NRIಗೂ ಲೋನ್ ಮಾಡಿಕೊಡ್ತೀನಿ. ಯಾವ ಬ್ಯಾಂಕಲ್ಲಿ ಲೋನ್ ಸಿಗುತ್ತೆ ಗೊತ್ತಾ ನಿಮಗೆ? 99 ನ್ಯಾಷನಲೈಸ್ ಬ್ಯಾಂಕ್ಸ್ ಪ್ಲಸ್ NBFCಯಲ್ಲಿ ನಾವು ಲೋನ್ಸ್ ಮಾಡಿಕೊಡ್ತೀವಿ. ಕೇವಲ 15,000 ನಿಮಗೆ ಏನಾದರೂ ಅಕೌಂಟಿಗೆ ಕ್ರೆಡಿಟ್ ಆಗುತ್ತಾ ಸ್ಯಾಲ್ರಿ? ಬನ್ನಿ ನಮ್ಮ ಹತ್ರ ಎಂಡ್ ಟು ಎಂಡ್ ಆನ್ಲೈನ್ ಸರ್ವಿಸ್ ಇರುತ್ತೆ. ಮನೇಲೇ ಕೂತ್ಕೊಂಡು ಲೋನ್ ತೊಗೋಬೋದು. ಇನ್ನು ಮುಂದೆ ಪ್ರತಿಯೊಬ್ಬರಿಗೂ ಲೋನ್ ಸಿಗುತ್ತೆ. ನಿಮ್ಮ ಕನಸು ನನಸಾಗುತ್ತೆ. ನಿಮ್ಮ ರನ್ನಿಂಗ್ ಬಿಸ್ನೆಸ್ನ ದೊಡ್ಡದಾಗಿ ಬೆಳೆಸೋಕ್ಕೆ ನಮ್ಮ ಹತ್ರ ಲೋನ್ ಇದೆ. ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಸಮಸ್ಯೆನಾ? ಬನ್ನಿ ನಮ್ಮ ಹತ್ರ ಪರ್ಸನಲ್ ಲೋನ್ ಮಾಡಿಕೊಡ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ವಾಟ್ಸಪ್ ಮಾಡಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿದ್ದೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ರೆಗ್ಯುಲರ್ ಆಗಿ ಹೋಮ್ ಟೂರು, ಜಾಗದ ಬಗ್ಗೆ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಬಟ್ ಅದನ್ನು ಪರ್ಚೇಸ್ ಮಾಡೋದಕ್ಕೆ ದುಡ್ಡು ಬೇಕು ತಾನೆ? ಹೌದು. ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ಸೊಲ್ಯೂಷನನ್ನು ತೊಗೊಂಬಂದಿದ್ದೀನಿ. ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರುವಂಥದ್ದು ಎ&ಸಿ ಫೈನಾನ್ಷಿಯಲ್ ಸೊಲ್ಯೂಷನ್ಸ್ ಕಡೆಯಿಂದ ಮಕ್ತುಮ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಆ್ಯಕ್ಚುಲಿ ನೀವು ಚೆನ್ನಾಗಿ ನೋಡಿರ್ತೀರಾ. ನೋಡಿದ್ದೀನಿ ಸರ್, ತುಂಬ. ಬರೀ ಹೋಮ್ ಟೂರು, ಇಂಟೀರಿಯರು ಜೊತೆಯಲ್ಲಿ ಸೈಟ್ ಸೇಲು. ಎಸ್ ಸರ್. ನೋಡಿ, ಇವೆಲ್ಲ ಬೇಕು ಅಂತ ನಮ್ಮ ಮಧ್ಯಮ ವರ್ಗದವರು ತುಂಬ ಜನ ನೋಡ್ತಾರೆ. ಹೌದು. ಬಟ್ ಅವರಿಗೆಲ್ಲರಿಗೂ ಒಂದೇ ಸತಿ ಲಕ್ಷಾಂತರ ಅಮೌಂಟ್ ಆಗಿಬಿಟ್ಟು, ಕೋಟ್ಯಾಂತರ ಅಮೌಂಟ್ ಆಗಿಬಿಟ್ಟು ಅದನ್ನು ಪರ್ಚೇಸ್ ಮಾಡೋದಕ್ಕಾಗಲಿ ಭಾಳ ಕಷ್ಟ ಆಗುತ್ತೆ. ಹೌದು, ತುಂಬ ಅಲ್ವಾ? ಸೊ ಇಂಥ ಸಮಯದಲ್ಲಿ ನಿಮ್ಮಂಥವ್ರು ಬರಬೇಕು, ಅವ್ರು ಕೈ ಹಿಡಿದ್ಬಿಟ್ಟು ನಾವು ಕೂಡ ಇದ್ದೀವಿ, ಒಂದು ಒಳ್ಳೆ ಫೈನಾನ್ಷಿಯಲ್ ಸರ್ವಿಸ್ ಕೊಡಿಸ್ತೀವಿ ನಿಮಗೆ, ನಿಮ್ಮ ಕನಸು ನನಸಾಗ್ಬೋದು ಅಂತದ್ದು ಒಂದು ಭರವಸೆ ನಿಮ್ಮಿಂದ ಬೇಕು ಸರ್ ನಮ್ಗೆ. ಖಂಡಿತ ಸರ್, ಅಲ್ವಾ? ಹೌದು. ಸೊ ನಾನು ಫಸ್ಟ್ ಕೇಳ್ತಾ ಇರುವಂಥದ್ದು ಸರ್, ಮಕ್ತುಮ್ ಸರ್ ಅಂತಂದ್ರೆ ಇವಾಗ ನಿಮ್ಮ ಫೈನಾನ್ಷಿಯಲ್ ಸರ್ವಿಸ್ ನೀವು ಯಾವಾಗಿಂದ ಸರ್ ಈ ಫೀಲ್ಡಲ್ಲಿ ಇದ್ದು ಫೈನಾನ್ಷಿಯಲ್? ನಾನು ಈ ಫೀಲ್ಡಲ್ಲಿ ಬಂದು 2016 ಈ ಫೀಲ್ಡಲ್ಲಿ ಇರೋದು. ಟೋಟಲ್ ನನ್ನ ಬ್ಯಾಂಕ್ ಎಕ್ಸ್ಪೀರಿಯನ್ಸ್ ಬಂದು 8 ವರ್ಷ. ಅದಾದಮೇಲೆ ಬಂದು ನಾನು ಲಾಸ್ಟ್ 2024 ನಾನು ಆಫೀಸ್ ಓಪನ್ ಮಾಡ್ಕೊಂಡು ಇಂಡಿವಿಜುವಲ್ ಆಗಿ ಆಫೀಸ್ ಓಪನ್ ಮಾಡ್ಕೊಂಡು ಹೋಮ್ ಲೋನು, ಪರ್ಸನಲ್ ಲೋನು, ಬಿಸ್ನೆಸ್ ಲೋನು, ಕಾರ್ ಲೋನು, NRI ಹೋಮ್ ಲೋನು, ಮಾರ್ಟ್ಗೇಜ್ ಲೋನು, ಸೊ ಎಲ್ಲ ಥರದ ಲೋನ್ ಮಾಡಿಸ್ಕೊಡ್ತಾ ಇದ್ದೀನಿ. ಎಲ್ಲ ರೀತಿ ಲೋನ್? ಎಲ್ಲ ರೀತಿ, ಎವ್ರಿಥಿಂಗ್ ಸರ್. ಅಂದರೆ ನಮಗೆ ಯಾವುದೇ ಸೈಟ್ ಬೇಕಾದರೂ ಸಿಗುತ್ತೆ, ಮನೆ ಬೇಕಾದರೂ ಲೋನ್ ಸಿಗುತ್ತೆ, ಎನಿ ಲೋನ್ ಸರ್. ಬಿಸ್ನೆಸ್ ಬೇಕಾದರೂ ಸಿಗುತ್ತೆ, ಎನಿ ಒಂದು ಪರ್ಸನಲ್ ಲೋನ್ ಸಿಗುತ್ತೆ, ಆಲ್ಮೋಸ್ಟ್ ಎಲ್ಲ. ಏನು ಬೇಕಾದರೂ ಲೋನ್ ಕೊಡ್ಸಕ್ಕೆ, ಏನು ಬೇಕಾದ್ರೂ ಲೋನ್ ಕೊಡಿಸ್ತೀನಿ. ಸೂಪರ್ ಅಲ್ಲ ಸರ್? ಸೊ ವೀಕ್ಷಕರೇ, ನೀವು ಯಾವುದೇ ರೀತಿಯ ಲೋನ್ ಬೇಕಾದರೂ ಕೂಡ ಸರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್, ಮಾರ್ಕೆಟಲ್ಲಿ ತುಂಬ ಜನ ಇದ್ದಾರೆ, ನಾವು ಫೈನಾನ್ಷಿಯಲ್ ಸರ್ವಿಸಸ್ ಕೊಡ್ತೀವಿ ಅಂತ. ಸೊ ನನ್ನ ಕ್ವಶನ್ ಏನಂತಂದರೆ, ಯಾಕೆ ನಮ್ಮ ವೀಕ್ಷಕರು ಎ&ಸಿ ಫೈನಾನ್ಷಿಯಲ್ ಸರ್ವಿಸಸ್ಗೆ ಬರಬೇಕು, ಸೊಲ್ಯೂಷನ್ಸ್ಗೆ ಬರಬೇಕು? ಏನಿದೆ ಸರ್ ಅಂತ ನಿಮ್ಮದು? ಸರ್, ನಾವು ಲೋ ಕಮಿಷನಲ್ಲಿ ಇದ್ದೀವಿ. ಲೋ ಕಮಿಷನಲ್ಲಿ ಕೊಡ್ತೀವಿ. ಆ್ಯಂಡ್ ಇದು ಆನ್ಲೈನ್ ಮುಖಾಂತರ ಜಾಸ್ತಿ ಪ್ರೋಸೆಸಲ್ಲಿ ಮಾಡ್ತೀವಿ. ಎಲ್ಲ ಆನ್ಲೈನ್ ಪ್ರೋಸೆಸ್? ಎಲ್ಲ ಆನ್ಲೈನ್, 24 ಅವರ್ಸಲ್ಲೇ ಆನ್ಲೈನ್ ಮಾಡ್ತೀವಿ. ಸರಿ. ಸೊ ಹೋಮ್ ಲೋನ್ ಬಂತಂದ್ರೆ ವರ್ಕಿಂಗ್ 3 ಡೇಸಲ್ಲಿ ಮುಗಿಸ್ಕೊಡ್ತೀವಿ. ಪರ್ಸನಲ್ ಲೋನ್ ಬಂತಂದ್ರೆ 24 ಅವರ್ಸಲ್ಲೇ ಡಿಸ್ಬರ್ಸ್ಮೆಂಟ್ ಮಾಡ್ತೀವಿ. 24 ಅವರ್ಸಲ್ಲಿ ಪರ್ಸನಲ್ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸರಿ, ಓಕೆ. ಬಿಸ್ನೆಸ್ ಲೋನ್ ಬಂತಂದ್ರೆ 48 ಅವರ್ಸ್, ಹೋಮ್ ಲೋನ್ ಬಂತಂದ್ರೆ 72 ಅವರ್ಸ್. ಕ್ವಿಕ್ ಸರ್ವಿಸ್. ಎಸ್ ಸರ್. ಸರ್, ಆಮೇಲೆ ನೀವು ಮಾಡಿರುವಂತಹ ಇಲ್ಲಿವರೆಗೆ ಕೊಡಿಸಿರುವಂಥದ್ದಲ್ಲಿ ಸ್ಯಾಂಕ್ಷನ್ ರೇಟ್ ಎಷ್ಟಿದೆ? ಅಂದರೆ ಒಂದು 100 ಜನರಿಗೆ ನೀವು ಫೈನಾನ್ಸಲ್ಲಿ ಬಂದರೆ ನಿಮ್ಮ ಹತ್ರ ಎಷ್ಟು ಜನರಿಗೆ ಲೋನ್ ಕೊಡಿಸಿದ್ದೀರಾ ನೀವು? ಸರ್, 90% ಆಲ್ರೆಡಿ ಲೋನ್ ಮಾಡಿದ್ದೀವಿ. 90%. 10% ಅಲ್ಲಿ ಸಿಬಿಲ್ ಇಶ್ಯೂಸ್ ಇರುತ್ತೆ, ಪ್ರಾಬ್ಲಮ್ ಇರುತ್ತೆ, ಡಾಕ್ಯುಮೆಂಟೇಶನ್ ಪ್ರಾಬ್ಲಮ್ ಇರುತ್ತೆ, ಅದೆಲ್ಲ ಆಗಿಲ್ಲ. ಕಾಮನ್ ನಾರ್ಮಲ್ ಆಗಿ. ಬಟ್ 90% ಅಂತೂ ಲೋನ್ ಆಗಿದೆ. ಓಕೆ. ಸೊ ಆಮೇಲೆ ಇನ್ನೊಂದು, ಲೋನ್ ಅಂತ ಬಂದಾಗ ತುಂಬ ಜನ ಯೋಚನೆ ಮಾಡೋದು ರೇಟ್ ಆಫ್ ಇಂಟ್ರೆಸ್ಟ್ ಸರ್ ಕಮ್ಮಿ ಇರಬೇಕು. ಸರ್, ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ಸರ್ ಡಿಪೆಂಡ್ಸ್ ಆನ್ ಕಂಪ್ನಿ ಮೇಲೆ ಹೋಗುತ್ತೆ. IT ಕಂಪ್ನೀಸ್ ಕ್ಯಾಟ್ A, ಕ್ಯಾಟ್ B, ಕ್ಯಾಟ್ C ಅಂತ ಇರುತ್ತೆ. ಕೆಲವರು ಜನರಿಗೆ ಏನಾಗುತ್ತೆ ಅಂದರೆ ಸರ್, ನನಗೆ 20,000 30,000 ಸಂಬಳ ಇದೆ, ನನಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿನೇ ಬೇಕಂತಾರೆ. ಸೊ ಜನರಿಗೆ ಗೊತ್ತಿರಲ್ಲ. ಜನರಿಗೆ ಏನಂತಂದರೆ ಕ್ಯಾಟ್ A ಕಂಪ್ನಿ ಅವ್ರಿಗೆ ಸಿಬಿಲ್ ಸ್ಕೋರ್ 750 ಅಬವ್. ಕ್ಯಾಟ್ ಅಂದರೆ IT ಕಂಪ್ನೀಸ್ ಇರ್ಬೋದು ಫಾರ್ ಎಕ್ಸಾಂಪಲ್. ಸೊ ಆ ಥರ ಎಂಪ್ಲಾಯ್ಸ್ ಏನಾದ್ರು ಕೆಲಸ ಮಾಡ್ತಾರೆ, ಅವರಿಗೆ 10.5, 9.5 ಸ್ಟಾರ್ಟ್ ಆಗುತ್ತೆ. ಡಿಪೆಂಡ್ಸ್ ಆನ್ಸ್. ಇವಾಗ ಪ್ರೊಪ್ರೈಟರ್ಶಿಪ್ಪಲ್ಲಿ ಕೆಲಸ ಮಾಡ್ತಾರೆ, LLP ಮಾಡ್ತಾರೆ, ಪ್ರೈವೇಟ್ ಲಿಮಿಟೆಡಲ್ಲಿ ಮಾಡ್ತಾರೆ,
ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾರೆ ಅವರಿಗೆಲ್ಲ 14, 15, 18%, 19%, 20%ವರೆಗೂ ಆಗುತ್ತೆ, 22%ವರೆಗೂ ಆಗುತ್ತೆ. ಡಿಪೆಂಡ್ಸ್ ಆನ್ ಕಂಪ್ನಿ ಆ್ಯಂಡ್ ಅವ್ರ ಸಿಬಿಲ್ ಸ್ಕೋರ್. ಹೌದು. ಸೊ ಬೆಸ್ಟ್ ಸಿಬಿಲ್ ಸ್ಕೋರ್ ಇದೆ, ಒಳ್ಳೆ ಜಾಬ್ ಇದೆ ಅಂತಂದರೆ ಮಿನಿಮಮ್ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಮಾಡಿಸ್ಕೊಟ್ಟಿದ್ದೆ? ಡಿಪೆಂಡ್ಸ್ ಆನ್ ಕಂಪ್ನಿ. ಕ್ಯಾಟ್ ಎ ಕಂಪ್ನಿ ಇತ್ತಂದರೆ ಡಿಪೆಂಡ್ಸ್ ಆನ್ ಕ್ಯಾಟ್ ಎ ಕಂಪ್ನಿ. ಕ್ಯಾಟ್ ಎ ಕಂಪ್ನಿ ಇತ್ತಂದರೆ ಅವರಿಗೆ 10.5 ಇಂದ ಸ್ಟಾರ್ಟ್ ಆಗುತ್ತೆ. 10.5 ಕ್ಯಾಟ್ ಎ, ಕ್ಯಾಟ್ ಬಿ, ಕ್ಯಾಟ್ ಕ್ಯಾಟ್ ಸಿ, ಕ್ಯಾಟ್ ಡಿ ಇತ್ತಂದರೆ ಸರ್ 18ರಿಂದ 22% ಆಗುತ್ತೆ. ಇರೋದನ್ನ ಹೇಳ್ಬೇಕು, ಸುಮ್ಮನೆ ಸುಳ್ಳು ಹೇಳಿ ನಾವು ಲೋನ್ ಮಾಡೋದು ಅಲ್ಲ ಸರ್. ತುಂಬ ಜನ ನೋಡಿ ಇವಾಗ 8%, ಅದು 8%, 8.5 ಸರ್ ಹೋಮ್ ಲೋನಲ್ಲಿ ಬರುತ್ತೆ. ಹೋಮ್ ಲೋನಿಗೂ ಡಿಫ್ರೆನ್ಸ್ ಲೋನ್, ಅದರ ಎ ಖಾತಾ ಇರಬೇಕು, 750 ಅಬೋ ಸ್ಯಾಲ್ರಿ ಇರಬೇಕು. ಡಿಪೆಂಡ್ಸ್ ಆನ್ ಅವ್ರದ್ದು ಏನು ಸ್ಕೋರ್ ಇರುತ್ತೆ ಮತ್ತು ಅವ್ರದ್ದು ಏನು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾರೆ, ಅವ್ರು ಏನು ಸ್ಯಾಲ್ರಿ ಇರುತ್ತೆ ಅದ್ರ ಮೇಲೆ. ಇವಾಗ ನಂದು 800 ಸಿಬಿಲ್ ಇದೆ, ನಾನು 20,000 ಸಂಬಳ ಇದೆ, ನಾನು ಕಮ್ಮಿ ಕೊಡೋಕ್ಕಾಗಲ್ಲ. ಯಾಕಂದರೆ ಬ್ಯಾಂಕ್ ಪಾಲಿಸಿ ಏನು ಹೇಳುತ್ತೆ ನಾವು ಅದೇ ಥರ ಹೋಗ್ಬೇಕು. ಇರೋದನ್ನ ಹೇಳ್ಬೇಕು, ಇಲ್ಲದಿಲ್ಲ ಹೇಳಿ ನಾವೇನಕ್ಕೆ ಜನರಿಗೆ. ಹೋಮ್ ಲೋನ್ ಅಂತ ಬಂದಾಗ ಮಿನಿಮಮ್ ಎಷ್ಟು ರೇಟ್ ಇಂಟ್ರೆಸ್ಟ್ ಇದೆ ಸರ್ ನಿಮ್ಮ? ಸರ್ ಹೋಮ್ ಲೋನ್ ಅಂತ ಬಂದಾಗ ಸರ್ ಆರ್ ಬಿ ಐ ಗೈಡ್ಲೈನ್ಸ್ ಏನು ಮಾಡೋದಂದರೆ ಸರ್ GDP ಬಿದ್ದಾಗ ಡೌನ್ ಆಗುತ್ತೆ, ಅಪ್ ಮಾಡ್ತಾರೆ. ಕೆಲವೊಂದು ಟೈಮು ನಾವು ಲಾಸ್ಟ್ 2022-21 6.3, 6.5 ಇಂದ ಸ್ಟಾರ್ಟ್ ಆಗಿತ್ತು. ಅಷ್ಟಕ್ಕೂ ಕೊಡ್ಸಿದ್ದೀರಾ? ಹೌದು, 6.3 ಕೊಡ್ಸಿದ್ದೀವಿ. ಸೂಪರ್ ಅಲ್ಲ ಸರ್ ಇದು? ಯಾಕಂದರೆ ಏನಾಗುತ್ತೆ ಅಂತಂದರೆ ಇವಾಗ GDP ಬಿತ್ತು, ಗೌರ್ಮೆಂಟ್ ಲಾಸ್ ಆಯ್ತು ಅಂದರೆ ಅವ್ರು ಏನು ಮಾಡ್ಕೊತಾರೆ, RBI ಗೈಡ್ಲೈನ್ಸ್ ಬೇಕಾದ್ರೆ ಅವರು ರೇಟ್ ಆಫ್ ಇಂಟ್ರೆಸ್ಟ್ 0.5 ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಸೊ ಆ ಟೈಮಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆದರೆ ನಾವು ಕಸ್ಟಮರ್ ಜಾಸ್ತಿನೇ ಹೇಳಬೇಕು, ಕಮ್ಮಿ ಆದಾಗ ಕಮ್ಮಿನೇ ಮಾಡಿಕೊಡ್ತೀವಿ. ಮತ್ತೆ ಫಾರ್ ಎಕ್ಸಾಂಪಲ್ ಇವಾಗ 7.5 ರನ್ನಿಂಗ್ ಇದೆ, ಎ ಖಾತಾ ಬಿಲ್ಡ್ 7.5 ಇದೆ ಇವಾಗ. ಇನ್ ಕೇಸ್ ಏನು ಕಮ್ಮಿ ಆದರೆ ಕಮ್ಮಿ ಮಾಡ್ತೀವಿ, ಮತ್ತೆ ಜಾಸ್ತಿ ಆಯ್ತಪ್ಪ ಅಂದರೆ ಗೌರ್ಮೆಂಟ್ ಏನು ಮಾಡುತ್ತೆ ಅದನ್ನ ಮಾಡಲೇಬೇಕು. ಕರೆಕ್ಟಾಗಿ ಹೇಳಿದ್ರೆ. ಹೌದು. ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ನಿಮ್ಮ ಹತ್ರ ಸಿಗುತ್ತೆ? ಬೆಸ್ಟ್ ಸಿಗುತ್ತೆ ಸರ್. ಸರ್ ಆಮೇಲೆ ಇನ್ನೊಂದು ನೋಡಿ, ಬೆಂಗಳೂರಲ್ಲಿ ಎಲ್ಲಾನು ಎ ಖಾತಾನೇ ಇರುತ್ತೆ ಅಂತ ಹೇಳಕ್ ಬರಲ್ಲ. A, B, E, ರೆವೆನ್ಯೂ, ಪಂಚಾಯತಿ, ಏನೇನೋ ಖಾತಾ, ಉಂಡೆ ಖಾತಾ ಇವೆಲ್ಲ ಇರುತ್ತೆ ಜಾಸ್ತಿ ಸರ್. ಅದು ಆ್ಯಕ್ಚುಲಿ ನನ್ನ ಕ್ವಶನ್ ಏನು ಗೊತ್ತಾ ಸರ್, ಇಲ್ಲಿ ನೀವು ಎಲ್ಲ ರೀತಿಯ ಲ್ಯಾಂಡ್ಗಳಿಗೆ ಲೋನ್ ಮಾಡಿಕೊಡ್ತೀರಾ? ಹೌದು, ಶೋರ್ ಎಲ್ಲ ರೀತಿಯಲ್ಲಿ ಲೋನ್ ಮಾಡ್ಕೊಡ್ತೀವಿ, ಬಟ್ ಡಿಫ್ರೆನ್ಸ್ ಆಫ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತೀವಿ. ಗೊತ್ತಾಯ್ತು ಸರ್. ಏನಕ್ಕಂತ ಅಂದರೆ ಎ ಖಾತಾ ಒಂದು ಸಪ್ರೇಟ್ ಇರುತ್ತೆ, ಬಿ ಖಾತಾ ಒಂದು ಸಪ್ರೇಟ್ ಇರುತ್ತೆ, ಮಾರ್ಟ್ಗೇಜ್ಗೆ ಒಂದು ಸಪ್ರೇಟ್ ರೇಟ್ ಇರುತ್ತೆ. ಡಿಪೆಂಡ್ಸ್, ಪಾಲಿಸಿ ಪ್ರಕಾರ ಹೋಗಲೇಬೇಕು. ಪರವಾಗಿಲ್ಲ ಸರ್, ಹೆಚ್ಚು ಕಮ್ಮಿ. ಕೆಲವೊಬ್ರಿಗೆ ಏನು ಗೊತ್ತಾ ಸರ್, 1-2% ಜಾಸ್ತಿ ಆದರೂ ಪರವಾಗಿಲ್ಲ, ಲೋನ್ ಬೇಕು. ಸೊ ನಿಮ್ಮ ಹತ್ರ ಎನಿ ಟೈಪ್ ಆಫ್ ಲ್ಯಾಂಡ್ ಇದ್ರು ನೀವು ಇಲ್ಲಿವರೆಗೆ ಮಾಡಿ ಅಂದರೆ ಸರ್ ಲ್ಯಾಂಡ್ ಇತ್ತಂದರೆ ಸರ್ ಕನ್ವರ್ಷನ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ ಕೆಲವೊಬ್ರದ್ದು 1 ಎಕರೆ 2 ಎಕರೆ ಕನ್ವರ್ಷನ್ ಲ್ಯಾಂಡ್ ಇತ್ತಂದ್ರೆ ಅದನ್ನು ಮಾರ್ಟ್ಗೇಜ್ ಲೋನ್ ಅಂತ ಮಾಡಿಕೊಡ್ತೀವಿ, ಓನ್ಲಿ ಫಾರ್ ಲ್ಯಾಂಡ್. ಇಲ್ಲ ಅಂತ ಅಂದರೆ ಕೆಲವೊಬ್ಬರಿಗೆ ಲೇಔಟ್ ಮಾಡಿರ್ತಾರೆ, ಲೇಔಟಿಗೆ ಪ್ರತಿಯೊಂದು ಖಾತಾಗಳಿರಬೇಕು. ಬರೀ ಒಂದೇ ಖಾತೆ ಇದ್ರೆ ಮಾಡೋಕ್ಕಾಗಲ್ಲ. ಇಂಡಿವಿಜುವಲ್ ಖಾತೆ ಇದ್ದರೆ ಸೈಟ್ ಲೋನ್ ಮಾಡ್ಕೊಡ್ತೀವಿ, ಪರ್ಚೇಸ್ ಮಾಡ್ಕೊಡ್ತೀವಿ, ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ. ಇವಾಗಲೇ ರೆವಿನ್ಯೂ ಎಲ್ಲ ಇರುತ್ತೆ ಸರ್. ಈ ರೆವಿನ್ಯೂಗೆ ಯಾರು ಮಾಡ್ತಾ ಇಲ್ಲ, ಬಟ್ ಮ್ಯಾನುವಲ್ ಖಾತೆ ಇತ್ತಂದರೆ ಕನ್ಸ್ಟ್ರಕ್ಷನ್ ಲೋನ್ ಮಾಡ್ಬೋದು. ಮ್ಯಾನುವಲ್ ಖಾತೆ ಇದ್ರೆ ಕನ್ಸ್ಟ್ರಕ್ಷನ್ ಪ್ರೆಸೆಂಟ್ ಮಾಡ್ಬೋದು, ಬಟ್ ಮಾರ್ಟ್ಗೇಜ್ ಲೋನ್ ಮಾಡೋಕ್ಕಾಗಲ್ಲ. ಮನೆ ಇದ್ರೆ ಮಾರ್ಟ್ಗೇಜ್ ಲೋನ್ ಮಾಡ್ತಾರೆ, ಸೈಟ್ ಇದ್ರೆ ಮಾರ್ಟ್ಗೇಜ್ ಮಾಡ್ತಾರೆ, ಕನ್ಸ್ಟ್ರಕ್ಷನ್ ಲೋನ್ ಮಾಡ್ಬೋದು. ಕನ್ಸ್ಟ್ರಕ್ಷನ್ ಲೋನ್ ಮಾಡ್ಬೋದು. ಬಟ್ ನೀವೆಲ್ಲ ವಿಚಾರಿಸ್ಕೋಬೋದಲ್ಲ ನಿಮ್ಮ ಹತ್ರ? ತೊಂದರೆ ಇಲ್ಲ ಸರ್, ಡಾಕ್ಯುಮೆಂಟೇಶನ್ ಎಲ್ಲ ಕೊಟ್ಟು ಆರಾಮಾಗಿ. ಓಕೆ ಸರ್. ಆಮೇಲೆ ಇನ್ನೊಂದು ಏನಂತಂದರೆ, ತುಂಬ ಜನ ಏನು ಅನ್ಕೊಂತಾರೆ, ಲೋನ್ ಬೇಕು ಅಂತಂದರೆ ನಾವೇನಾದರೂ ಗ್ಯಾರಂಟಿ ಕೊಡಲೇಬೇಕು ಆ ಥರ ಎಲ್ಲ ಅನ್ಕೊಂಡಿರ್ತಾರೆ. ಸೊ ವಿತೌಟ್ ಗ್ಯಾರಂಟಿ, ವಿತೌಟ್ ಏನಾದರೂ ಕೊಲೆಟ್ರಲ್ ಕೊಡ್ದೇನೆ ನೀವು ಲೋನ್? ವಿತೌಟ್ ಗ್ಯಾರಂಟಿ ಅಂದರೆ ನಾವು ಬಿಸ್ನೆಸ್ ಲೋನ್ ಮಾಡ್ತೀವಿ. ಬಿಸ್ನೆಸ್ ಲೋನ್ ಅಂತ ಬಂದರೆ ಸರ್ 60% ಇಂದ 22, 30, 33, 35% ಬಿಸ್ನೆಸ್ ಲೋನ್ ತೊಗೊತಾರೆ. ಬಟ್ ನಾವು MSME ಲೋನ್ ಅಂತ ಬಂದರೆ ಇಯರ್ಲಿ ಟ್ರಾನ್ಸಾಕ್ಷನ್ 1 CR, 3 CR, 5 CR ಆ ಥರ ಇದ್ದರೆ ಅವರಿಗೆ ನಾವು 1 lakhಯಿಂದ ಹಿಡಿದು 100 CR ವರೆಗೂ ಲೋನ್ ಕೊಡ್ತೀವಿ. MSME ಲೋನ್ ಇಂಟ್ರೆಸ್ಟ್ 8.5%, ಜಸ್ಟ್ 8% ಸ್ಟಾರ್ಟ್ ಆಗುತ್ತೆ. ಡಿಪೆಂಡ್ ಆನ್ ಸಿಬಿಲ್ ಸ್ಕೋರ್, ಓನ್ಲಿ ಸಿಬಿಲ್ ಸ್ಕೋರ್. ಸೊ ವೀಕ್ಷಕರೇ, ನಾವು ವಿತ್ ಕೊಲೆಟ್ರಲ್ ತಗೋಬೋದು, ವಿತೌಟ್ ಕೊಲೆಟ್ರಲ್ ತಗೋಬಹುದು. ಡಿಪೆಂಡ್ಸ್ ಆನ್ ವ್ಯಾಲ್ಯೂ. ಓಕೆ, ವಿತೌಟ್ ಕೊಲೆಟ್ರಲ್ ಜೊತೆಲಿ ಅಪ್ ಟು 100 CR ವರೆಗೆ ಲೋನು, ಅಂಡ್ ಅದರಲ್ಲಿ 8.5% ಓನ್ಲಿ ಸ್ಟಾರ್ಟ್ ಆಗುತ್ತೆ. ರೇಟ್ ಆಫ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೂಪರ್. ಓನ್ಲಿ ಬಿಸ್ನೆಸ್ ಲೋನ್ಗೆ ಸಗದಾಗಿ ಹೇಳ್ತಾ ಇದ್ರೆ ಸರ್. ಆಮೇಲೆ ತುಂಬ ಜನ ಅನ್ಕೊಂತಾರೆ ಬೆಂಗಳೂರಲ್ಲಿ ಮಾತ್ರ ಇದ್ರೆ ಲೋನ್ ಸಿಗುತ್ತೆ, ನಾವು ಹಳ್ಳಿಗಳಲ್ಲಿ ಇದ್ರೆ ಲೋನ್ ಇಲ್ಲ, ಔಟ್ ಆಫ್ ಬೆಂಗಳೂರು ಇದ್ರೆ ಲೋನ್ ಇಲ್ಲ, ಕರ್ನಾಟಕದಿಂದ ಹೊರಗಡೆ ಇದ್ರೆ ಲೋನ್ ಇಲ್ಲ, ನಮ್ಮ ಭಾರತದಿಂದ ಹೊರಗಡೆ ಇದ್ರೆ ಲೋನ್ ಇಲ್ಲ ಅನ್ಕೊಂತಾರೆ. ಸರ್ ನಿಮ್ಮ ವ್ಯಾಪ್ತಿ ಎಲ್ಲೆಲ್ಲಿವರೆಗೆ ಲೋನ್ ಕೊಡ್ತೀರಾ ಸರ್ ನೀವು? ಸರ್ ನಾವು ಎಂಟೈರ್ ಇಂಡಿಯಾದಲ್ಲಿ ಪ್ಯಾನ್ ಇಂಡಿಯಾ ಪರ್ಸನಲ್ ಲೋನ್ ಮಾಡ್ತಾ ಇದ್ದೀವಿ. ಯಾವ ಬ್ಯಾಂಕ್, ಯಾವ NBFCಗಳು ಯಾವ್ಯಾವ ಕೋಡಲ್ಲಿದೆ ಪ್ರೆಸೆಂಟ್, ಪಿನ್ ಕೋಡ್ ಯಾವ್ಯಾವ ಕೋಡಲ್ಲಿದೆ ಆ ಕೋಡಲ್ಲಿ ಇವಾಗ ಖಂಡಿತ ಮಾಡ್ತಾ ಇದ್ದೀವಿ. ಮತ್ತು NRI ಹೋಮ್ ಲೋನ್ಸ್ ಇದೆ, ಔಟ್ ಆಫ್ ಕಂಟ್ರಿ ಲೋನ್ಸು ಮಾಡ್ತಾ ಇದ್ದೀವಿ. NRIಗೂ ಲೋನ್ ಇದೆ, ಹೋಮ್ ಲೋನು ಮತ್ತು ಮಾರ್ಟ್ಗೇಜ್ ಲೋನು ಮಾಡ್ತಾ ಇದ್ದೀವಿ. ಪರವಾಗಿಲ್ಲ ಸರ್, ನೀವು ಬೇರೆ ಔಟ್ ಆಫ್ ಕಂಟ್ರಿನೂ ಮಾಡ್ಕೊಡ್ತಾ ಇದ್ದೀವಿ. ಹೌದು, ಸೂಪರ್ ಸರ್ ಇದು. ಸರ್ ಆಮೇಲೆ ಇಷ್ಟೆಲ್ಲ ಲೋನ್ ಮಾಡ್ತಿರಲ್ಲ, ಸೊ ಬ್ಯಾಂಕ್ ಅಂತ ಬಂದಾಗ ತಮ್ಮ ಹತ್ರ ಯಾವ್ಯಾವ ಬ್ಯಾಂಕ್ ಜೊತೆ ಟೈಅಪ್ ಆಗಿದ್ದೀರಾ ನೀವು?
ಸರ್ ಫಾರ್ ಎಕ್ಸಾಂಪಲ್ ಸರ್ ನ್ಯಾಷನಲೈಸ್ ಬ್ಯಾಂಕ್ ಅಂದರೆ ತುಂಬ ಇದ್ದಾವೆ. ಕೆಲವೊಂದು ಹೆಸರು ಕೆಲವೊಂದು HDFC ಇರ್ಬೋದು, ICICI ಬ್ಯಾಂಕ್ ಇರ್ಬೋದು, ಕೋಟ್ಯಾಕ್ ಇರ್ಬೋದು, ಆಮೇಲೆ NBFC ಅಂದರೆ ಟಾಟಾ ಕ್ಯಾಪಿಟಲ್ ಇರ್ಬೋದು, ಬಜಾಜ್ ಹೌಸಿಂಗ್ ಫೈನಾನ್ಸ್ ಇರ್ಬೋದು. ಸೊ ಈ ಥರ NBFC ಫೈನಾನ್ಸ್ಗಳು ಬ್ಯಾಂಕ್ಗಳೆಲ್ಲ ಇದ್ದಾವೆ. ಎಷ್ಟು ಬ್ಯಾಂಕ್ ಇರ್ಬೋದು ಟೋಟಲ್ ಆಗಿ ನಿಮ್ಮ ಹತ್ರ? ಬ್ಯಾಂಕ್ ಅಂತ ಹೋದರೆ ಸರ್ ಅದು ತುಂಬ ಇದಾವೆ. ಬಟ್ ನಾವು 99 ಬ್ಯಾಂಕ್ಸ್ ಪ್ಲಸ್ NBFC ಅಂತ ಹೇಳ್ತೀವಿ. 99 ಪ್ಲಸ್ NBFC ಅಂತಲೇ ನಾವು ಅಡ್ವರ್ಟೈಸ್ಮೆಂಟಲ್ಲಿ ಇದ್ದೀವಿ. ಸರ್ ಬೆಂಗಳೂರಲ್ಲಿ ಎಲ್ಲರೂ IT ಪ್ರೊಫೆಷನಲ್ ಅಲ್ಲ, ಎಲ್ಲರೂ ಬಿಸ್ನೆಸ್ ಮ್ಯಾನ್ ಅಲ್ಲ ಸರ್. ಇಲ್ಲಿ ಆಟೋ ಓಡಿಸೋರು ಇದ್ದಾರೆ, ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ, ಜೊತೆಲಿ ನೋಡಿ ಸರ್ ಕ್ಯಾಬ್ ಓಡಿಸೋರು ಇದ್ದಾರೆ. ಸೊ ನನ್ನ ಕ್ವಶನ್ ಏನಂತಂದ್ರೆ, ನಿಮ್ಮ ಹತ್ರ ಒಬ್ರು ಬರಬೇಕು ಅಂತಂತಂದ್ರೆ ಮಿನಿಮಮ್ ಎಷ್ಟು ಅವ್ರದ್ದು ಸಂಬಳ ಇದ್ರೆ ಲೋನ್ ಇದೆ ಹೇಳ್ಬಿಡಿ ಸರ್ ನಮಗೆ. ಮಿನಿಮಮ್ ಕಂಪ್ನಿ ಅಕೌಂಟಿಂದ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಬೇಕು. ಅಕೌಂಟಿಂದ ಅಕೌಂಟಿಗೆ 15,000 ಮೇಲೆ ಬಂದರೆ ಪರ್ಸನಲ್ ಲೋನ್ ಮಾಡ್ತೀವಿ. ಗೂಗಲ್ ಪೇ, ಫೋನ್ ಪೇ ಆ ಥರ ಬಂದರೆ, ಕ್ಯಾಶ್ ಲೋನ್ ಬಂದರೆ ನಾವು ಪರ್ಸನಲ್ ಲೋನ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ ಬೀದಿ ವ್ಯಾಪಾರ ಮಾಡ್ತಾರೆ, ಒಂದು ಅಂಗಡಿ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾರೆ, ಒಂದು ತಳ್ಳಗಾಡಿಯಲ್ಲಿ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಅವರಿಗೆ ಹೋಮ್ ಲೋನ್ ಮಾತ್ರ ಮಾಡ್ಬೋದು. ಹೋಮ್ ಲೋನ್ ಮಾಡ್ಕೊಡ್ತೀನಿ, ಖಂಡಿತ ಹೋಮ್ ಲೋನ್ ಮಾಡ್ಕೊಡ್ತೀನಿ. ಹೋಮ್ ಲೋನ್ ಮಾಡ್ಬೋದು. ಅವ್ರದ್ದು ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಓಕೆ. ಸೊ ಒಂದು 15 ಲಕ್ಷ 20 ಲಕ್ಷ ಚಿಕ್ಕ ಪುಟ್ಟ ಅವ್ರಿಗೆ ಹೋಮ್ ಲೋನ್, ಮನೆ ತಗೊಂತೀನಿ, ಜಾಗ ತಗೊಂತೀನಿ, ಸೈಟ್ ತಗೊಂತೀನಿ ಅಂತಂದ್ರೆ ಮಾಡ್ಬೋದು, ಖಂಡಿತ ಮಾಡ್ಕೊಡ್ತೀರಾ? 100%. ಸೂಪರ್ ಸರ್. ಮತ್ತೆ ಇದಕ್ಕೆ ಅನ್ಕೊಂಡು ಮತ್ತೆ ಪರ್ಸನಲ್ ಲೋನ್ ಕೊಡಿ ಅಂತ ಬರಬೇಡಿದ್ದ. ಪರ್ಸನಲ್ ಲೋನ್ ಮಾಡೋಕ್ಕಾಗಲ್ಲ, ಬಟ್ ಹೋಮ್ ಲೋನ್ ಮಾಡ್ಬೋದು. ನೋಡಿ, ಹೆಚ್ಚಿನ ನಿಮ್ಮ ಜನ ನೀವು ಯೋಚನೆ ಮಾಡಿದ್ರೆ ನಮ್ಮೊಂದು ಕನಸಿನ ಮನೆ ಬೇಕು, ಒಂದು ಸೈಟ್ ತೊಗೊಬೇಕು. ಕನ್ನಡ ಕೋರ ಚಾನಲ್ ನೋಡಿದ್ದೀವಿ, 15 ಲಕ್ಷ 20 ಲಕ್ಷ ನಮ್ಮ ಹತ್ರ ಇಲ್ಲ ಗುರು ಅಂತಿದ್ರೆ ಡೋಂಟ್ ವರಿ, 15,000 ದುಡಿತಾ ಇದ್ರು ಕೂಡ ನೀವು ಬರ್ಬೋದು ಸರ್. ಪರ್ಸನಲ್ ಲೋನ್ ತಗೋಬಹುದು. ಪರ್ಸನಲ್ ಲೋನ್ ಮಾತ್ರ ಸ್ಯಾಲ್ರಿ ಮ್ಯಾಂಡೇಟ್ರಿ ಇರಲೇಬೇಕಾಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ಹೋಮ್ ಲೋನ್ ಬೇಕಂತ ಅಂದ್ರೆ ರೆಂಟಲ್ ಇನ್ಕಮ್ ಬರಲಿ, ಬಿಸ್ನೆಸ್ ಇರಲಿ, ಏನೋ ಒಂದಿಲ್ಲ, ಬಟ್ ಸಂಪಾದನೆ ಇದ್ರೆ ಸಾಕು, ಮಾಡ್ಕೊಡ್ತೀರಾ? ಖಂಡಿತ. ಓಕೆ. ಸೊ ಯೂಶುವಲಿ ನಾವು ಒಂದು ನಿಮ್ಮ ಹತ್ರ ಲೋನನ್ನು ತಗೊಬೇಕು ಅಂತ ಬಂದಾಗ ಮಿನಿಮಮ್ ಇಂದ ಮ್ಯಾಕ್ಸಿಮಮ್ ಎಷ್ಟು ಲೋನ್ ಕೊಡ್ತೀರಾ ಸರ್? ಹೋಮ್ ಲೋನ್ ಅಂತ ಬಂದಾಗ ಎಷ್ಟು, ಪರ್ಸನಲ್ ಲೋನ್ ಅಂತ ಸರ್? ಹೋಮ್ ಲೋನ್ ಅಂತ ಬಂದಾಗ ಡಿಪೆಂಡ್ ಆಗಿ, ಇವಾಗ ಸೈಟ್ ಒಂದು 10 ಲಕ್ಷ ಸೈಟ್ ಇತ್ತಂದ್ರೆ 7 ಲಕ್ಷ 7.5 ಲಕ್ಷ ಕೊಡ್ತೀವಿ. ಮುಕ್ಕಾಲ್ ಭಾಗ 1 ಕೋಟಿ ಇತ್ತಂದ್ರೆ 75 ಲಕ್ಷ 80 ಲಕ್ಷವರೆಗೂ ಕೊಡ್ತೀವಿ. 80 ಲಕ್ಷ. ಪರ್ಸನಲ್ ಲೋನ್ ಅಂತ ಬಂದ 15,000 ಪರ್ಸನಲ್ ಲೋನ್ ಅಂತ ಬಂತಂದ್ರೆ 1 ಲಕ್ಷ ಕೊಡ್ತೀವಿ. 20,000 ಇದ್ರೆ 2 ಲಕ್ಷ ಕೊಡ್ತೀವಿ. 25 ಇದ್ರೆ 3 ಲಕ್ಷ ಕೊಡ್ತೀವಿ. 30 ಇದ್ರೆ 4 ಲಕ್ಷ ಕೊಡ್ತಾ. 40 ಇತ್ತಂದ್ರೆ 5 ಲಕ್ಷ ಲೋನ್ ಕೊಡ್ತೀರಾ? ಇವಾಗ ತುಂಬಾ ಜನ ಡೆವಲಪರ್ಗಳಿರ್ತಾರೆ, ಲ್ಯಾಂಡ್ ಡೆವಲಪ್ಮೆಂಟ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ನಮಗೆ ಅಟ್ ಅ ಟೈಮ್ ಒಂದು 20 crore 30 crore 50 crore ವರೆಗೆ ನಮಗೆ ಲೋನ್ ಬೇಕು ಅಂದ್ರೆ ನೀವು ಮಾಡ್ಸಕ್ಕೆ ಖಂಡಿತ. JB ಮಾಡ್ತಾರೆ, ಜಾಯಿಂಟ್ ವೆಂಚರ್ ಅಂತ ಮಾಡ್ತಾರೆ, ಬಿಲ್ಡರ್ಸ್, ಸಣ್ಣ ಪುಟ್ಟ ಬಿಲ್ಡರ್ಸ್ ಇರ್ತಾರೆ, ಅವ್ರಿಗೆ ಲೋನ್ ಮಾಡ್ಕೊಡ್ತೀವಿ ಸರ್, ಏನು ತೊಂದರೆ ಇಲ್ಲ. ಅಪ್ ಟು 50 crore. 50 ಅಲ್ಲ ಸರ್, ಪ್ರಾಪರ್ಟಿ ವ್ಯಾಲ್ಯೂಯೇಷನ್ನು ಮತ್ತು ಇವ್ರದ್ದು ಏನು ಎಸ್ಟಿಮೇಷನ್ ಏನು ಕೊಡ್ತಾರೆ, ಡಿಫೆನ್ಸ್ ಅವ್ರದ್ದು ಇನ್ಕಮ್ ಏನು ಸಪೋರ್ಟ್ ಮಾಡ್ತಾರೆ, ಅದ್ರ ಮೇಲೆ 100 crore ವರೆಗೂ ಕೊಡ್ತೀವಿ. 100 crore ವರೆಗೂ ಆಪ್ಷನ್ ಇದೆ. ಶೋರ್, ಆ ಕೆಪಾಸಿಟಿ ಇದೆ. 100%. ಸೂಪರ್ ಅಲ್ಲ ಸರ್ ಇದು? ಸರ್ ಫೈನಲ್ ಆಗಿ ಈ ಲೋನ್ ಎಲ್ಲ ಪ್ರೊಸೆಸ್ ಮಾಡೋದಕ್ಕೆ ನಿಮ್ಮದು ವ್ಯವಸ್ಥೆ ಯಾವ ಥರ, ಆನ್ಲೈನ್ ಆಫ್ಲೈನ್ ಸರ್? ಇವಾಗ ಸರ್ ಆಫ್ಲೈನ್ ಇದೆ, ಆನ್ಲೈನ್ ಇದೆ. ಆಲ್ಮೋಸ್ಟ್ ಎಲ್ಲ 90% ಆನ್ಲೈನ್ ಇರೋದು. ಆಫ್ಲೈನ್ ಅಂದರೆ ಕೆಲವೊಂದು ಜನ ನಂಬಲ್ಲ, ಮೋಸ ಮಾಡ್ತಾರೆ, ದುಡ್ಡು ತೊಗೊಂಡಿರ್ತೀರಿ, ಅಲ್ಲಿ ಹೋಗಿರ್ತಾರೆ, ಕೆಲವೊಬ್ರು ಆಫೀಸಿಗೆ ಬರ್ತಾರೆ, ಆಫೀಸಿಗೆ ಬಂದು ಆಫ್ಲೈನ್ ಬಂದು ಡಾಕ್ಯುಮೆಂಟ್ಸ್ ಕೊಟ್ಟು ಹೋಗ್ತಾರೆ. ಬಟ್ ಅವ್ರು ಡಾಕ್ಯುಮೆಂಟ್ಸ್ ಕೊಟ್ಟೋದ್ರೂ ನಾವು ಆನ್ಲೈನೇ ಮಾಡೋದು. ಮತ್ತು ಆನ್ಲೈನೇ ಇವಾಗೆಲ್ಲ ಆನ್ಲೈನ್, ಆಲ್ಮೋಸ್ಟ್ ಎಲ್ಲ ಆನ್ಲೈನೇ ಹೋಗ್ತೈತೆ. ಸೊ ಹಂಗಾದ್ರೆ ನಮ್ಮ ವೀಕ್ಷಕರು ಯಾರೋ ಇಲ್ಲಿ ಬರ್ಬೇಕಂತೇನಿಲ್ಲ, ಏನು ಅದ್ರ ಅವಶ್ಯಕತೆ ಇಲ್ಲ. ಅವ್ರ ನಂಬಿಕೆ ಇಲ್ಲ ಅಂದ್ರೆ ಬರ್ಬೋದು ಸರ್. ನಿಮ್ದು ಫ್ರಾಡ್ ಇರ್ಬೋದು, ಫೇಕ್ ಇರ್ಬೋದು ಅಂತಾರೆ ಸರ್. ಬನ್ನಿ ಆಫೀಸ್ ನೋಡಿ ಕೂತ್ಕೊಳ್ಳಿ, ಮಾತಾಡ್ಕೊಂಡು ಹೋಗಿ. ಇಲ್ಲ ನಮ್ಗೆ ಟೈಮ್ ಇಲ್ಲ ಅಂತಂದ್ರೆ ಎವ್ರಿಥಿಂಗ್ 100% ಆನ್ಲೈನ್ ಸರ್. ಅವ್ರು ಬಂದ್ರು ಆನ್ಲೈನೇ, ಬಂದಿಲ್ಲ ಅಂದ್ರೆ ಆನ್ಲೈನ್, ಎಲ್ಲ ಆನ್ಲೈನ್, ಎವ್ರಿಥಿಂಗ್. ವಿತೌಟ್ ಅವ್ರ OTP ಕೊಡಬೇಕು, ಇಲ್ಲ ಅದ್ರ ಮುಖಾಂತರ ಹೋಗೋದು. ಆನ್ಲೈನ್ ಬಿಟ್ರೆ ಏನೂ ಇಲ್ಲ, ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಯಾವುದೇ ಬ್ಯಾಂಕ್ ಇರಲಿ ಸರ್, ಮಾಡ್ಕೊಡ್ತೀರಾ, ಎನಿ ಬ್ಯಾಂಕ್. ಸೂಪರ್. ಇಲ್ಲಿವರೆಗೆ ನೀವು ಒಂದು ಎಷ್ಟು ಲೋನ್ ಮಾಡಿಸ್ಕೊಟ್ಟಿರ್ಬೋದು ಸರ್? ಒಂದು ಅಂದಾಜಲ್ಲಿ ನೋಡೋಣ. ಸೊ ನಾನು ಇಂಡಿವಿಜುವಲ್ ವರ್ಕ್ ಮಾಡಿದಾಗ 200 crore ಮಾಡಿರ್ಬೋದು. 200 crores? ಹೌದು. ಲೋನ್ ಸ್ಯಾಂಕ್ಷನ್ ಮಾಡಿಸಿದ್ದೀರಾ? ಹೌದು. 200 ಕೋಟಿ? ಹೌದು. 8 ವರ್ಷದಲ್ಲಿ ಅಷ್ಟು ಮಾಡಿಲ್ಲ. ಏನು ಸರ್ ಇದು ಗ್ರೇಟ್ ಅಚೀವ್ಮೆಂಟ್ ಸರ್, ಒಳ್ಳೆ ಲೋನ್ಸ್ ಕೊಡಿಸ್ಬಿಟ್ಟಿದ್ದೀರಾ. ಆಮೇಲೆ ಸೂಪರ್ ಆಗಿ ಹೇಳಿದೆ ಸರ್. ಆಮೇಲೆ ಈಗ ನೀವು ಮಾರ್ಕೆಟಲ್ಲಿ ನೋಡಿದಾಗೆ ಜನರ ತಲೆಗೆ ಬರುವಂತಹ ಕೆಲವೊಂದು ಕ್ವಶನ್ಸ್ಗಳೇನು, ಜೊತೆಯಲ್ಲಿ ಇದರಲ್ಲಿ ಲೋನ್ ಅಂತ ಬಂದಾಗ ಆಗುವಂತಹ ಪ್ರಾಬ್ಲಮ್ಸ್ಗಳೇನು ನೀವು ಫೇಸ್ ಮಾಡಿರೋದು ಹೇಳಿ ಸರ್? ಜನರ ಪ್ರಾಬ್ಲಮ್ಸ್ ಏನಂತಂದರೆ ಸರ್, ಅವ್ರು ಮುಂಚೆ ಲೋನ್ ತೊಗೊಂಡಿರ್ತಾರೆ, ಕರೆಕ್ಟಾಗಿ ಕಟ್ಟಿರಲ್ಲ. ಕರೆಕ್ಟಾಗಿ ಕಟ್ಟಿಲ್ಲ ಅಂದರೂ ನಮಗೆ ಫೋನ್ ಮಾಡ್ತಾರೆ, ಸರ್ ನಾನೆಲ್ಲ ಕರೆಕ್ಟಾಗಿ ಕಟ್ಟಿದ್ದೀನಿ, ನಮ್ಗೆ ಲೋನ್ ಮಾಡಿಕೊಡಿ ಅಂತ ಹೇಳ್ತಾರೆ. ಅದೇ ಪ್ರಾಬ್ಲಮ್ಸ್.
ಡಿಫಾಲ್ಟ್ ಆಗಿ ಡಿಫಾಲ್ಟ್ ಅವರಿಗೆ ಗೊತ್ತಿರಲ್ಲ ರಿಪೋರ್ಟ್ ಸಿಬಿಲ್ ರಿಪೋರ್ಟ್ ಏನಂತ ಗೊತ್ತಿರಲ್ಲ, ಇಲ್ಲಾಂದ್ರೆ ಸಿಬಿಲ್ ಇಶ್ಯೂ ಇತ್ತಂದ್ರೆ ಅದನ್ನ ಯಾವ ಥರ ಕ್ಲಿಯರ್ ಮಾಡ್ಕೋಬೇಕಂತ ಗೊತ್ತಿರಲ್ಲ, ನಾವು ಅದನ್ನು ಕ್ಲಿಯರ್ ಮಾಡ್ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಕೆಲವರಿಗೆ 300, 400, 500 ಸಿಬಿಲ್ ಇರುತ್ತೆ, ಅವ್ರಿಗೆ ಗೈಡ್ ಮಾಡ್ತೀವಿ ನಾವು, ಈ ಥರ ನೀವು ಮಾಡ್ಕೊಳ್ಳಿ, ಈ ಥರ ಒಂದು 3 months ಸಿಬಿಲ್ ಸ್ಕೋರ್ ಇದು ಮಾಡಕ್ಕೆ ಹೆಲ್ಪ್ ಮಾಡ್ತೀರಾ? ಹೆಲ್ಪ್ ಮಾಡ್ತೀವಿ ಸರ್, ಖಂಡಿತ ಹೆಲ್ಪ್ ಮಾಡ್ತೀವಿ. ಸಿಬಿಲ್ ಒಂದು ಪ್ರಾಬ್ಲಮ್, ಸಿಬಿಲ್ ಮೇನ್ ಬರೋದೇ ಸಿಬಿಲ್ ಪ್ರಾಬ್ಲಮ್, ಅದೇ ಪ್ರಾಬ್ಲಮ್, ಅದೇ ಆಲ್ಮೋಸ್ಟ್ 90% ಅದೇ ಪ್ರಾಬ್ಲಮ್ ಬರುತ್ತೆ. ಸಿಬಿಲ್ ಚೆನ್ನಾಗಿರ್ಬೇಕು. ಸಿಬಿಲ್ ಸರ್, ಯಾಕಂದ್ರೆ ಇವಾಗ ಯಾರಿಗಾದ್ರೂ ಫ್ರೆಂಡಿಗೆ ನೀವು 10,000 ಕೊಟ್ಟರೆ ನಿಮ್ಗೆ ರಿಟರ್ನ್ ಕೊಟ್ಟರೆ ನೀವು ಏನು ಮಾಡ್ತೀರಾ? ಓಕೆ, ಒಂದು ವಿಶ್ವಾಸ ಇರುತ್ತೆ. ಕೊಟ್ಟಿಲ್ಲ ಅಂದ್ರೆ ಆ ಟೈಮ್ಗೆ ಬೈಕೊಂತೀವಿ ನಾವು. ಹಂಗೆ ಸರ್, ಬ್ಯಾಂಕ್ ಸಿಬಿಲ್ ಬೈಕೊಳ್ಳುತ್ತೆ. ಸಿಬಿಲ್ ನಮಗೆ ಇಲ್ಲಿ ಸಿಬಿಲ್ ಬೈತ್ ನಮಗೆ, ಕಸ್ಟಮರ್ ಸಿಬಿಲೇ ನಮ್ಮ ಬೈಯೋದು. ಒಳ್ಳೆ ಮಾತು ಹೇಳಿದ್ರು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು, ಜನ ತಮ್ಮ ಬ್ಯಾಂಕ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಲ್ಲ, ಕ್ಯಾಶ್ ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ಇದು ಕೂಡ ಒನ್ ಆಫ್ ದ ನೆಗೆಟಿವ್ ಪಾಯಿಂಟ್ಸ್ ಅಲ್ವಾ ಸರ್? ಸರ್ ಏನಂದ್ರೆ ಹೋಮ್ ಲೋನಿಗೆ ಕ್ಯಾಶ್ ಫ್ಲೋ ಕನ್ಸಿಡರ್ ಮಾಡ್ತಾರೆ. ಹತ್ರ ದುಡ್ಡು ಇದೆ, ಹೋಮ್ ಲೋನ್ ಬೇಕಂದ್ರೆ ಕ್ಯಾಶ್ ಮಾಡ್ತಾರೆ, ಬಟ್ ಪರ್ಸನಲ್ ಲೋನ್ ಮಾಡೋಕ್ಕಾಗಲ್ಲ, ಬಿಸ್ನೆಸ್ ಲೋನು ಮಾಡೋಕ್ಕಾಗಲ್ಲ. ಏನಕ್ಕಂದ್ರೆ ಸರ್, ಅಕೌಂಟಲ್ಲಿ ದುಡ್ಡು ಬರ್ತಾ ಇದೆ, ಅದು ಒಂದು ನಂಬಿಕೆ, ಟ್ರಾನ್ಸಾಕ್ಷನ್ ಆಗ್ತಾ ಇದೆ, ಇವ್ರು ನಮಗೆ ದುಡ್ಡು ಕಟ್ಟಕ್ಕೆ ರೆಡಿ ಇದ್ದಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಇವಾಗ ಕ್ಯಾಶ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ 1 ವರ್ಷ, ಒಂದು 6 ತಿಂಗಳಾಗಿರುತ್ತೆ. ಸ್ಟಾರ್ಟಪ್ ಬಿಸ್ನೆಸ್ ಲೋನ್ ಕೊಡಲ್ಲ. ಸ್ಟಾರ್ಟಪ್ ಬಿಸ್ನೆಸ್ ಲೋನ್ ಕೊಟ್ಟರೆ ನಮ್ಮ ಲೋನ್ ತೊಗೊಂಡು 3 ತಿಂಗಳು ಕಟ್ಟಿ 3 ತಿಂಗಳು ಓಡಾಡ್ಬಿಟ್ಟು ಓಕೆ. ಸೊ ನೀವೇನಿದ್ರು ಪರ್ಸನಲ್ ಲೋನು, ಹೋಮ್ ಲೋನು, ಕಾರ್ ಲೋನು, ಬಿಸ್ನೆಸ್ ಲೋನ್, ಹೌದು, ದೀಸ್ ಟೈಪ್ ಆಫ್ ಮಾಡ್ಕೊಡ್ತೀರಾ. ಮಾರ್ಟ್ಗೇಜ್ ಲೋನ್, ಎವ್ರಿಥಿಂಗ್ ಹೋಮ್ ಲೋನಲ್ಲೇ ಅವೆಲ್ಲ ಅದರಲ್ಲೇ ಬರುತ್ತೆ ಅಲ್ಲ. ಸೂಪರ್ ಆಗಿ ಹೇಳಿದ್ರೆ ಸರ್. ಫೈನಲ್ ಆಗಿ ಯಾರಾದರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಹೇಗೆ ಕಾಂಟ್ಯಾಕ್ಟ್ ಮಾಡುವಂಥದ್ದು, ಜೊತೆಲಿ ಹೆಂಗೆ ಸಿಗ್ತೀರಾ? ನಮಗೆ ಮೇಲಿರೋ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಬಿಸಿ ಬಂದರೆ ಸ್ವಲ್ಪ ತಾಳ್ಮೆಯಿಂದ ಇರಿ ದಯವಿಟ್ಟು, ಯಾಕಂದರೆ ಬಿಸಿ ಬಂತು ಫೋನ್ ರಿಸೀವ್ ಮಾಡಿಲ್ಲ, ಯಾಕಂದ್ರೆ ನಮಗೊಂದು ಟೈಮ್ ಇರುತ್ತೆ, ನಮಗೊಂದು ಫ್ಯಾಮಿಲಿ ಇರುತ್ತೆ. ಕರೆಕ್ಟ್. ಇವಾಗ ಆಫೀಸ್ ಟೈಮಿಂಗ್ ಅಂತ ಬಂದರೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಇರುತ್ತೆ. ರಾತ್ರಿ 12 ಗಂಟೆ 1 ಗಂಟೆ ಫೋನ್ ಮಾಡ್ತಾರೆ, ಮಾಡಿ ಬೇಡಲ್ಲ ಅಂತ ಹೇಳಲ್ಲ, ಬಟ್ ನಾವು ಫ್ರೀ ಆದಾಗ ನಮಗೊಂದು ಟೈಮ್ ಬೇಕು. ಕರೆಕ್ಟ್. ಸೊ ಆ ಟೈಮಲ್ಲಿ ಇವಾಗ ಕಾಲ್ ಬ್ಯಾಕ್ ಮಾಡ್ತೀವಿ ಅಷ್ಟೇ ಸರ್, ಅಷ್ಟೇ ಹೇಳ್ತೀರಾ ಅಲ್ವಾ? ಸೊ ಬೇಜಾರಾಗಬೇಡಿ, ದಯವಿಟ್ಟು ಫೋನ್ ರಿಸೀವ್ ಮಾಡಿಲ್ಲ, ಮೆಸೇಜ್ ರಿಪ್ಲೈ ಮಾಡಿಲ್ಲ ಅಂತದ್ದು ಬೇಜಾರಾಗಬೇಡಿ. ಯಾಕಂದರೆ ಕಂಟಿನ್ಯೂಸ್ ಕಾಲ್ಸ್ ಬಂದಾಗ ಸರ್ ಡೈಲಿ ಒಂದು 500, 600, 700 ಕಾಲ್ಸ್ ಬಂದು ಯಾರಿಗೆ ಅಂತ ರಿಪ್ಲೈ ಮಾಡೋದು, ಯಾರಿಗೆ ಡೆಫಿನೆಟ್ಲಿ ಕಷ್ಟನೇ ಅಂತ ಹೇಳ್ಬೋದು. ನಿಧಾನಕ್ಕೆ ಶಾಂತ ರೀತಿಯಿಂದ ಬನ್ನಿ, ಶಾಂತ ರೀತಿಯಿಂದ ಹೋಗಿ ಅಂತ. ಸೂಪರ್. ನೀವು ಅವ್ರದ್ದು ನಂಬರ್ ಕೊಟ್ಟಿರ್ತೀನಿ, ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಈವನ್ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ನೀವು ಅಲ್ಲಿಂದನೂ ಕೂಡ DM ಮಾಡ್ಬೋದು. ರೆಗ್ಯುಲರ್ ಆಗಿ ಪೋಸ್ಟ್ ಕೂಡ ಮಾಡ್ತಾ ಇರ್ತಾರೆ, ಫೈನಾನ್ಷಿಯಲ್ ನಾಲೆಜ್ ಕೂಡ ಸರ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಲೋನ್ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಾನು ಇಷ್ಟೇ ಕವರ್ ಮಾಡೋಕ್ಕೆ ಸಾಧ್ಯ, ಬಟ್ ನಿಮ್ಗೆ ಇನ್ನೂ ಮಾಹಿತಿ ಬೇಕು ಅಂತಂದರೆ ಸರ್ ಪೇಜನ್ನು ಫಾಲೋ ಮಾಡಿ. ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಕಂಪ್ಲೀಟ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನಿಮಗೆ ಸೈಟ್ ಇರಲಿ, ಮನೆ ಇರಲಿ, ಬಿಸ್ನೆಸ್ ಇರಲಿ, ಎನಿಥಿಂಗ್ ಪರ್ಸನಲ್ ಇದ್ರೂ ಕೂಡ ಯಾವುದೇ ರೀತಿ ಲೋನನ್ನು ಸರಿಂದ ತಗೋಬೋದು. 15,000 ಸಂಬಳ ಇದ್ರೂ ಕೂಡ ನಿಮಗೆ ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ, ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಸರ್ ಹತ್ರ ANC ಫೈನಾನ್ಷಿಯಲ್ ಸೊಲ್ಯೂಷನ್ಸಲ್ಲಿ ನಿಮಗೆ ಲೋನ್ ಇದೆ ವೀಕ್ಷಕರೇ. ಸೊ ಇನ್ನು ಮುಂದೆ ನನ್ನ ವಿಡಿಯೋದಲ್ಲಿ ಸೈಟ್ ನೋಡಿಬಿಟ್ಟು, ಮನೆ ನೋಡಿಬಿಟ್ಟು ನಾವು ಯಾವಾಗ ಕಟ್ಟೋದಪ್ಪ ಅಂತ ಯೋಚನೆ ಮಾಡೋ ಅಗತ್ಯ ಇಲ್ಲ. ಬನ್ನಿ ಸರ್ ಜೊತೆ ಒಂದು ಜೊತೆ ಕುತ್ಕೊಂಡು ಮಾತಾಡಿ, ಹೆಚ್ಚಿನ ಮಾಹಿತಿಯನ್ನು ತೊಗೊಳ್ಳಿ. ಎಲ್ಲ ಆನ್ಲೈನ್ ಇರೋದ್ರಿಂದ ಮನೆಯಿಂದ ಕಾಲ್ ಮಾಡಿದ್ರೆ ಸಾಕು, ಕಂಪ್ಲೀಟ್ A to Z ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. A to Z ಸರ್ವಿಸ್ ನಿಮ್ಮ ಮನೆ ಬಾಗಿಲಿಗೆ ಸಿಗುತ್ತೆ. ಕರೆಕ್ಟ್ ಸರ್? ಇದು ಮನೆ ಬಾಗಿಲಿಗೆ ರೆಡಿ ಇದೆ. ಕರೆಕ್ಟ್ ಸರ್. ಯಾರಿಗೂ ಬರೋಕ್ಕಾಗಲ್ಲ ಸರ್, ನಿಮ್ಮನ್ನು ಕನ್ಸಲ್ಟ್ ಮಾಡಬೇಕು, ಹಂಗೆ ಕಾಲ್ ಮಾಡೋದು, ಇಲ್ಲ ನೀವೇ ಡೋರ್ ಸ್ಟೆಪ್ ಸರ್ವಿಸಸ್ ಕೊಡಬೇಕು, ಎಲ್ಲ ಆಪ್ಷನ್ಸ್ ಇದೆ ಸರ್. ಡೋರ್ ಸ್ಟೆಪ್ ಸರ್ವಿಸ್ ಇದೆ. ಪ್ರತಿಯೊಂದು ಲೋನ್ ತಗೊಂಡು ಮನೆ ವೆರಿಫಿಕೇಶನ್ ಮಾಡೇ ಮಾಡ್ತೀವಿ. ಎಲ್ಲಿ ಸ್ಟೇ ಬೇಕಾದ್ರೆ ಬ್ಯಾಂಕ್ ತರ ಹೋಗೇ ಹೋಗ್ತಾರೆ. ಫೀಲ್ಡ್ ಇನ್ವೆಸ್ಟಿಗೇಷನ್ ಅಂತ ಇದ್ದಾರೆ, FI ಅಂತ ಹೋಗೇ ಹೋಗ್ತಾರೆ. ಎಲ್ಲಿ ವರ್ಕ್ ಮಾಡ್ತಾರೆ, ಆಫೀಸ್ ವರ್ಕ್ ಅಂದ್ರೆ ಆಫೀಸ್ಗೆ ಹೋಗ್ತಾರೆ, ಮನೆ ವರ್ಕ್ ಮನೇಲಿ, ಇಲ್ಲ ಅವ್ರು ಮನೇಲೇ ಕೂತ್ಕೊಂಡು ವಿಡಿಯೋ KYC ಮಾಡ್ತಾರೆ. VC ಅಂತ ಬರುತ್ತೆ, ವಿಡಿಯೋ KYC ಮಾಡ್ಕೊಳ್ಳಿ, ಲೊಕೇಶನ್ ಹಾಕೋ ಅಂತಾರೆ. ಸೊ ಅದೆಲ್ಲ ಬ್ಯಾಂಕ್ ನೋಡ್ಕೊಳ್ಳುತ್ತೆ. ಇವ್ರು ಕರೆಕ್ಟಾಗಿ EMI ಕಟ್ಕೊಂಡು ಹೋದ್ರೆ ಸಾಕು. ಸೂಪರ್ ಆಗಿ ಹೇಳಿದ್ರು ಸರ್. ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಫೈನಾನ್ಷಿಯಲ್ ಸರ್ವಿಸಸ್ನ, ಒಂದೊಳ್ಳೆ ಲೋನ್ ಆಪ್ಷನ್ ಅನ್ನು ತಗೊಂಡ್ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.